ಬೆಳೆಗಾರರ ಸಂರಕ್ಷಣೆಗಾಗಿ ಬೆಂಬಲ ಬೆಲೆಗಾಗಿ ಹಣ ಬಿಡುಗಡೆ ಮಾಡಿ ಪರಿಹಾರ ನೀಡುವಂತೆ ಇದೇ ದಿನಾಂಕ 6/1/2026ರಂದು ಕೆಪಿಆರ್ಎಸ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಲಾಗಿದೆ. ಕರ್ನಾಟಕ ಪ್ರಾಂತ ರೈತ ಸಂಘ ಕೆಪಿಆರ್ಎಸ್ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ನಡೆಸಲಾಗಿದೆ. ಕೆಎಂಎಫ್ ಮಾದರಿಯಲ್ಲಿ ತೊಗರಿ ಖರೀದಿ ಕೇಂದ್ರ ತೆರೆಯಬೇಕು, ರೈತರ ಸಾಲ ಮನ್ನಾಕ್ಕಾಗಿ ಎಲ್ಲಾ ಬೆಳೆಗಳಿಗೆ ಬೆಂಬಲ ಬೆಲೆ, ಎಂಎಸ್ಪಿ ಕಾನೂನು ಜಾರಿಗಾಗಿ ರೈತರ ಆತ್ಮಹತ್ಯೆ ತಡೆಗಟ್ಟಿ, ಹೊರದೇಶದ ತೊಗರಿ ಮೇಲೆ ಶೇಕಡಾ 5% ಇಂಪೋರ್ಟ್ ಡ್ಯೂಟಿ ಹಾಕಲು ಕೇಂದ್ರ ಸರ್ಕಾರ ₹1,000 ಪ್ರೋತ್ಸಾಹಧನ ಮತ್ತು ರಾಜ್ಯ ಸರ್ಕಾರ ₹1,000 ಮುಖ್ಯಮಂತ್ರಿಗಳು ಇನ್ಸೆಂಟಿವ್ ಕೊಡಬೇಕು ಅಂತ ತಿಳಿಸಲಾಗಿದೆ. ಹಾಗೂ ಇದೇ ಬರುವ 6ನೇ ತಾರೀಕಿನಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಲಾಗಿದೆ. ಇವತ್ತು ಪರಿಸ್ಥಿತಿ ಬಹಳ ರೈತರು ಗಂಭೀರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಒಂದ್ ಕಡೆಗೆ ಅತಿವೃಷ್ಟಿಯಿಂದ ಧಾರಾಕಾರವಾಗಿ ಸುರಿದಿರ್ತಕ್ಕಂಥ ಮಳೆಯಿಂದ ರೈತರು ರೊಕ್ಕದ ಮಾಲಕರ ನೀರು ಪಾಲಾಗೋಗಿದೆ. ಆ ನೀರು ಪಾಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ರೈತರೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪರಿಹಾರ ಕೊಡಬೇಕು ಮತ್ತು ಸಾಲ ಮನ್ನಾ ಮಾಡಬೇಕು ಅನ್ನುವಂಥ ಮಾತನ್ನು ಒತ್ತಾಯ ಮಾಡಿರುವಂಥ ಸಂದರ್ಭದಲ್ಲಿ ಇವತ್ತು ಅವರು ರೈತರಿಗೆ ಪರಿಹಾರದಲ್ಲಿ ತಾರತಮ್ಯ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ಮಾಡಿದ್ದಾರೆ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಎಸ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ ನಮ್ಮನ್ನು ಆಳ್ತಕ್ಕಂಥ ರಾಜ್ಯ ಸರ್ಕಾರ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಅವರು ಪರಿಹಾರದಲ್ಲಿ FID ನಂಬರನ್ನು ಫೀಡ್ ಮಾಡಿ, ಅದನ್ನು FID ನಂಬರ್ ಫೀಡ್ ಮಾಡಿರ್ತಕ್ಕಂಥ ರೈತರಿಗೆ ಎಲ್ಲರದು ಕೂಡ 3 ಲಕ್ಷ ಚಿಲ್ಲರೆಯನ್ನು ನಾನು ಕಳಿಸ್ಕೊಟ್ಟಿವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರಲ್ಲಿ ಒಟ್ಟಾರೆ ಅಂತ ಕೇಳಿದರೆ ಯಾವ ರೈತರಿಗೆ 2,000, ಯಾವ ರೈತರಿಗೆ 3,000, ಯಾವ ರೈತರಿಗೆ 10,000, 15,000 ರೂಪಾಯಿವರೆಗೂ ಕೂಡ 17,000 ರೂಪಾಯಿವರೆಗೂ ಕೂಡ ಬಂದಿದೆ. ಸರ್ಕಾರದ ವಾಗ್ದಾನ ಏನಿತ್ತು ಅಂದರೆ ಅವರು 2 ಹೆಕ್ಟರ್ವರೆಗೂ ಕೂಡ ನಾವು ಪರಿಹಾರನ ಘೋಷಣೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಅವ್ರು ಹೇಳ್ಕೊಂಡಿದ್ರು. ಅವ್ರು ಘೋಷಣೆ ಮಾಡಿದ ವಾಗ್ದಾನ ಪ್ರಕಾರ ಇವತ್ತು ಸರ್ಕಾರನ ನಡ್ಕೊಂಡಿಲ್ಲ, ಅದನ್ನು ವೈಫಲ್ಯತೆಯನ್ನು ಆಗಿದೆ. ಅಂದರೆ ತಾರತಮ್ಯನ ಮಾಡಿದರೆ ಎಲ್ಲರಿಗೂ ಸಮಾನಾಗಿ ಹೆಕ್ಟರ್ ವೈಸ್ ಪ್ರಕಾರ ಅವ್ರಿಗೆ ಪರಿಹಾರನ ಸರ್ಕಾರ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳಕ್ಕೆ ಬಯಸ್ತೀವಿ. ಅದನ್ನೇ ಇಶ್ಯೂವನ್ನು ಇಟ್ಟು ಮತ್ತು ನಾವು ತೊಗರಿ ಖರೀದಿ ಕೇಂದ್ರ ತೆರೀಬೇಕು, ಈ ತಾರತಮ್ಯ ನಿವಾರಿಸಬೇಕು ಅಂತೇಳಿ ಚಳಿಗಾಲದ ಬೆಳಗಾವಿ ಅಧಿವೇಶನಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮಿತಿ ಇಲ್ಲಿಂದು ಜಾಥಾ ತಗೊಂಡು ಕೂಡ ಬೆಳಗಾವಿ ಅಧಿವೇಶನಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಿ 2 ಮಂತ್ರಿಗಳಿಗೆ ನಾವು ಭೇಟಿ ಮಾಡಿ ಮನವಿ ಪತ್ರನ ಕೊಟ್ಟು ಚರ್ಚೆ ಮಾಡಿದ ನಂತರ ಅವರನ್ನೇ ಅಂತ ಹೇಳಿದ್ದು ಅಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಯವ್ರ ಗಮನ ಸೆಳೆಸ್ತೀವಿ, ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ತಾರತಮ್ಯ ಆಗಿರ್ತಕ್ಕಂಥದ್ದು ಏನಿದೆ ಅದನ್ನು ಸರಿಪಡಿಸಿ ಪುನಃ ಬರಲಾದಂಥ ರೈತರ ಖಾತೆಗೆ ಹಣ ಹಾಕ್ತೀವಿ ಅಂತಕ್ಕಂಥ ಮಾತನ್ನು 1 ವಾರದಲ್ಲಿ ನಿವಾರಿಸ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳ್ಕೊಂಡಿದ್ರು. ಆದರೆ ಇವತ್ತು ಚಳಿಗಾಲದ ಬೆಳಗಾವಿ ಅಧಿವೇಶನ ಮುಗಿದು ಇಲ್ಲಿವರೆಗೂ ಕೂಡ ಅದರ ಬಗ್ಗೆ ಎಲ್ಲೂ ಕೂಡ ನಾವು ಚಕಾರಕ್ಕೆ ಇರ್ತಕ್ಕಂಥದ್ದಂತೂ ನಾವು ಎಲ್ಲಿನೂ ಕೂಡ ಸರ್ಕಾರ ಕಾಣಲಿಲ್ಲ ಅಂತಕ್ಕಂಥದ್ದು. ಇದು ರೈತ ವಿರೋಧಿ ಧೋರಣೆ ಅನ್ನೋಂಥದ್ದು. ಅಂದರೆ ರೈತರ ಮುಗಿದು ತುಪ್ಪದ ವಾಸನೆ ತೋರಿಸಿ ರೈತರಿಗೆ ಮರಳು ಮಾಡಿಕೊಟ್ಟಿದೆ, ರೈತರ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಎದ್ದು ಕಾಣ್ತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ನಾವು ಇವತ್ತು ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀವಿ, ಆ ಪರಿಹಾರ ವಿಷಯನ ನಿವಾರಣೆ ಮಾಡೋವರೆಗೂ ಕೂಡ ಬಗೆಹರಿಸೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ರೈತ ಸಂಘದ ಹೋರಾಟನ ನಿಲ್ಲೋದಿಲ್ಲ ಅಂತಕ್ಕಂಥ ಮಾತನ್ನು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಕ್ಕೆ ಬಯಸ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಇನ್ನೊಂದು ಪರಿಸ್ಥಿತಿ ಏನಾಗಿದೆ, ರೈತರ ತೊಗರಿ 5,95,150 ಹೆಕ್ಟರ್ ಬಿತ್ತನೆ ಆಗಿರ್ತಕ್ಕಂಥದ್ದು, ಅದರಲ್ಲಿ 3 ಲಕ್ಷ ನೇರ ತೊಗರಿ ಹಾನಿಯಾಗಿದೆ. ಆ ಹಾನಿಯಾಗಿರಲು ಅವ್ರು ತೋರಿಸಿದೆ ಎಷ್ಟು ಅಂತ ಕೇಳಿದ್ರೆ ಕೇವಲ 1 ಲಕ್ಷ ಹೆಕ್ಟರ್ ಮಾತ್ರ ಹಾನಿ ಅಂತಕ್ಕಂಥದ್ದನ್ನು ಸರ್ಕಾರನ ವರದಿ ಸಲ್ಲಿಸಿದೆ. ಅದರೊಳಗಡೆ ಇವತ್ತೇನಾಗಿದೆ ಪರಿಸ್ಥಿತಿ, ಗೊಡ್ಡು ಹೋಗಿ ಇವತ್ತು ಸುಮಾರು ಏನಿಲ್ಲದ್ರೆ 50,000ರಿಂದ 60,000 ಹೆಕ್ಟರ್ ತೊಗರಿ ಹಾನಿಯಾಗಿದೆ. ಗೊಡ್ಡು ಹೋಗಿ ಲಕ್ಕಿ ಹೊಡೆದು ಇದು ಹಾನಿಯಾಗಿರ್ತಕ್ಕಂಥ ಪರಿಸ್ಥಿತಿ. ರೈತರದ್ದು ನೇರ ಹಾನಿಯಾಗಿದ್ದು 3 ಲಕ್ಷ ಹೆಕ್ಟರ್. ಆ 3 ಲಕ್ಷ ಹೆಕ್ಟರ್ ಒಳಗಡೆ 50,000 ಹೋಗಿದ್ರೆ ಅಲ್ಲಿ 2,95,000 ಹೋಗಿರ್ತಕ್ಕಂಥ ತೊಗರಿನ ಉಳಿಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಸಂದರ್ಭದಲ್ಲಿ ಆ ಕೊಟ್ಟು ಹೋಗಿದ್ರ ಬಗ್ಗೆ ಸರ್ವೆ ಮಾಡ್ತೀವಿ, ಚೆಕ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಜಿಲ್ಲಾಡಳಿತ ಕೂಡ ನಮ್ಮ ಎದುರುಗಡೆ ಹೇಳಿತ್ತು, ಸರ್ಕಾರ ಕೂಡ ಹೇಳಿತ್ತು, ಮಂತ್ರಿಗಳು ಕೂಡ ಮಾತಾಡಿದ್ರು. ಅದ್ರ ಬಗ್ಗೆನೂ ಕೂಡ ಎಲ್ಲೂ ಚಕ್ಕಾರ ಎತ್ತಲಿಲ್ಲ ಅಂತಕ್ಕಂಥದ್ದು ಇದೆ. ಇದು ಬೇಸರದ ಸಂಗತಿ ಆಗಿದೆ. ಇವತ್ತು 2025 ಡಾಟಾ ನೋಡಿದ್ರೆ ನಮ್ಮ ಅತಿ ಹೆಚ್ಚು ಕಲಬುರಗಿ ಜಿಲ್ಲೆಯಲ್ಲಿ ಹೈಯೆಸ್ಟ್ ಆತ್ಮಹತ್ಯೆಯನ್ನು ನಡೆದಿರ್ತಕ್ಕಂಥ ಪ್ರಕರಣಗಳನ್ನು ಕಲಬುರಗಿ ಜಿಲ್ಲೆಯಲ್ಲಿದೆ. ಆ ಕಾರಣಕ್ಕಾಗಿ ನಾವು ಕೇಳಕ್ಕೆ ಬಯಸ್ತೀವಿ, ಹೊರದೇಶದ ತೊಗರಿ ಮೇಲೆ -50% ಇಂಪೋರ್ಟ್ ಡ್ಯೂಟಿ ಹಾಕಬೇಕು ಅಂತ ಕೇಳ್ತೀವಿ ಕೇಂದ್ರ ಸರ್ಕಾರ. ತಾಂಜಾನಿಯಾ, ಮಾಲ್ವಾ, ಮೊಜಾಂಬಿಕ್, ಮ್ಯಾನ್ಮಾರ್, ಬ್ರೆಜಿಲ್ ದೇಶಗಳಿಂದ ಕೂಡ ಒಟ್ಟು ಟೋಟಲಿ 3,89,029 ಮೆಟ್ರಿಕ್ ಟನ್ ಏನೋ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಅವರು. ಅದು ಡಾಟಾ ಇದೆ.
ಹಾಗಾಗಿರೋದ್ರಿಂದ ಇದೇನಿದೆ ಅದ್ರ ಮೇಲೆ ಇಂಪೋರ್ಟ್ ಡ್ಯೂಟಿ ಹಾಕಿ ಅದನ್ನು ನಮ್ಮ ತೊಗರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತು. ನಮ್ಮ ಭಾಗದಲ್ಲಿ ತೊಗರಿ ನಮ್ಮ ಕಲಬುರಗಿ ಜಿಲ್ಲೆ ಆರ್ಥಿಕತೆ ನಿರ್ಧಾರ ಆಗ್ತಕ್ಕಂಥದ್ದನ್ನು ನೋಡಿದರೆ, ತಜ್ಞರು ಹೇಳ್ತಕ್ಕಂಥದ್ದು ನಿರ್ಧಾರನ ನೋಡಿದರೆ ನಮ್ಮ ತೊಗರಿ ಇವತ್ತು ಈ ತೊಗರಿ ಬೆಳೆಗಾರರ ಮೇಲೇ ಇವತ್ತು ಕಲಬುರಗಿ ಜಿಲ್ಲೆಯ ತೊಗರಿ ಬೆಳೆಗಾರ ಆರ್ಥಿಕತೆ ನಿರ್ಧಾರ ಆಗ್ತಕ್ಕಂಥದ್ದನ್ನ ಪರಿಸ್ಥಿತಿಯನ್ನು ಇದೆ. ಇಂಥ ಸಂದರ್ಭದಲ್ಲಿ ರೈತರು ತೊಗರಿ ಬೆಳೆಗಾರ ಉಳ್ಗಾಲಿರುವಂಥ ಪರಿಸ್ಥಿತಿ ಇದೆ. ತಕ್ಷಣ ಬೆಂಬಲ ಬೆಲೆ ಕೊಡಬೇಕು ಮತ್ತು ರಾಜ್ಯ ಸರ್ಕಾರ ಇನ್ಸೆಂಟಿವ್ ಕೊಡಬೇಕು. ಹಿಂದೆ ಆವರ್ತನ ಮುಖ್ಯಮಂತ್ರಿಗಳು ಆವರ್ತನ ನಿಧಿಯನ್ನು ಕೊಡ್ತಿದ್ರು, ಇನ್ಸೆಂಟಿವ್ ಅಂತ ಹೇಳಿ ಕೊಡ್ತಾ ಇದ್ರು, ಪ್ರೋತ್ಸಾಹನ ಕೊಡ್ತಾ ಇದ್ರು. ಯಾವುದು ಕೂಡ ಇವತ್ತು ನಾವು ಕಾಣ್ತಾರೆ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.